ರಾಯಚೂರು ಜಿಲ್ಲಾ ಹಾಗೂ ಮಾನ್ವಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಾನ್ವಿ ಪಟ್ಟಣದ ನೇತಾಜಿ ಶಿಕ್ಷಣ ಸಂಸ್ಥೆಯಲ್ಲಿ ಜಿಲ್ಲಾ ಮಟ್ಟದ ಕಾವ್ಯ ಕಮ್ಮಟ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಸದಸ್ಯರಾದಂತ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಮಾತನಾಡಿ, ಕವಿತೆ ಅನ್ನೋದು ಎಲ್ಲರ ಕವಿಯ ಜ್ಞಾನ ಆತನ ಅಕ್ಷರಗಳಿಂದಲೇ ತಿಳಿಯುತ್ತೆ. ಕವಿತೆ ಮತ್ತು ಬರವಣಿಗೆ ಪ್ರತಿಯೊಬ್ಬರಲ್ಲಿಯೂ ಮೂಡಬೇಕು ಅಂತ ಹೇಳಿದ್ದಾರೆ. ಇಲ್ಲೇ ಅಲ್ಲೇ ಬಂದು ಪಾಠ ಮಾಡಿ ಒಂದು 5 ಜನ ಕೇಳೋದು ಏನು ಡಿಫ್ರೆಂಟ್ ಮತ್ತೆ ಸ್ಟಾರ್ಟ್ ಮಾಡ್ಬೋದು, ಅಲ್ಲೇ ಹೇಳ್ಬೋದು. ಅದು ಕವಿತೆ ಅಲ್ಲ. ಕವಿತೆ ಬರವಣಿಗೆ ಅಥವಾ ಕಾವ್ಯದ ಬರವಣಿಗೆ ಸಾಹಿತ್ಯದ ಇಟ್ಸ್ ನಾಟ್ ಎ ಫ್ಯಾಷನ್, ಆಲ್ಸೋ ಫ್ಯಾಷನ್. ಒಂದು ಫ್ಯಾಷನ್ ಇದೆಯಲ್ಲ, ಅದು ಫ್ಯಾಷನ್ ಆಗ್ಬೇಕು, ಒಂದು ಸಾಮಾಜಿಕವಾದ ಒಂದು ಫ್ಯಾಷನ್ ಆಗಬೇಕು. ನೆರವೇರ್ತಾ ಇದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ. ನಾವು ಇಲ್ಲೇ ಅಲ್ಲೇ ಬಂದು ಪಾಠ ಮಾಡಿ ಒಂದು 5 ಜನ ಕೇಳೋದು ಏನು ಡಿಫ್ರೆಂಟ್ ಮತ್ತೆ ಸ್ಟಾರ್ಟ್ ಮಾಡ್ಬೋದು, ಅಲ್ಲೇ ಹೇಳ್ಬೋದು. ಅದು ಕವಿತೆ ಅಲ್ಲ. ಕವಿತೆ ಬರವಣಿಗೆ ಅಥವಾ ಕಾವ್ಯದ ಬರವಣಿಗೆ ಸಾಹಿತ್ಯದ ಇಟ್ಸ್ ನಾಟ್ ಎ ಫ್ಯಾಷನ್, ಆಲ್ಸೋ ಫ್ಯಾಷನ್. ಒಂದು ಫ್ಯಾಷನ್ ಇದೆಯಲ್ಲ, ಅದು ಫ್ಯಾಷನ್ ಆಗ್ಬೇಕು, ಒಂದು ಸಾಮಾಜಿಕವಾದ ಒಂದು ಫ್ಯಾಷನ್ ಆಗಬೇಕು. ಶೋ ಅಪ್ ಆದ್ರೆ ಅದು ಕವಿತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಕವಿತೆಯಲ್ಲಿ 2 ಬಗೆ, ಒಂದು ಕುಟೀಚಕ, ಇನ್ನೊಂದು ಬಹುದಕ. ಕುಟೀಚಕ ಅಂದ್ರೆ ಸ್ಥಾನ, ಬಹಳ ಅದ್ಭುತವಾಗಿ ಅದರ ಬಗ್ಗೆ ಮಾತಾಡಿದ್ದಾರೆ. ಬಹುದಕ ಅಂದ್ರೆ ಯಾವಾಗ ನಿರಂತರವಾಗಿ ಜಂಗಮ ಸ್ಥಿತಿಯಲ್ಲಿ ಇರುವುದು. ಈ ಬಹುದಕ, ಉದಕ ನೀರು ಯಾವಾಗ ಹರಿತಾ ಇರಬೇಕು. ಬಹುದಕ ಕವಿತೆ ಇದೆಯಲ್ಲ, ಅದು ಎಲ್ಲ ಕಾಲಕ್ಕೂ ಸರಿ, ಎಲ್ಲ ಕಾಲಕ್ಕೂ ಸರಿ. ಈ ಸ್ಥಾಪಕ ಇದೆಯಲ್ಲ, ಅದು ನಿಂತು ಬಿಡುತ್ತೆ. ಎಷ್ಟು ಜನ ಕವಿತೆಗಳು ನಮ್ಮಲ್ಲಿ ನಿಂತಿಲ್ಲ, ಹೆಸರೇ ಇಲ್ಲ. ಪುಸ್ತಕಗಳಿದೆ, ಹೆಸರಿಲ್ಲ. ಯಾಕೆ ಅಂತಂದ್ರೆ ಅದು ಕುಂತುತ್ತದೆ, ಸಿದ್ಧಾಂತ ಇಲ್ಲ. ಒಂದು ಯಾರ ಪರವಾಗಿ ಟೀಕೆ ಮಾಡುತ್ತದೆ, ಮಾತಾಡುತ್ತದೆ. ಹಾಗೆ ಈ ಬಹುದಕ ವ್ಯವಸ್ಥೆ ಅಥವಾ ಜಂಗಮ ಅಂತ ನಾವು ವಚನಕಾರರ ಪರಿಭಾಷೆಗೆ ಕರೆಯೋದಾದ್ರೆ, ಆ ಜಂಗಮ ವ್ಯವಸ್ಥೆಯಲ್ಲಿ ಸಾಗುವ ಕವಿತೆಗೆ ಎಲ್ಲ ತ್ರಿಕಾಲ ಸತ್ಯ. ಪಂಪ ವಚನಕಾರರು, ತತ್ವಪದಕಾರರು, ನಾರಾಯಣಪ್ಪ ಯಾಕೆ ತ್ರಿಕಾಲ ಸತ್ಯ. ನಾರಾಯಣಪ್ಪ ಒಂದು ಪದ್ಯ ಓದಿದ್ರೆ ಸಾಕು, ಮನಸ್ಸು ಬೇರೆ ಕಡೆ ಹೋಗಕ್ಕೆ ಸಾಧ್ಯ ಇದೆ. ಇತ್ತೀಚೆಗೆ ನೀವು ಮೈಸೂರಲ್ಲಿ ಒಂದು ಸಂದರ್ಶನಕ್ಕೆ ದಯಮಾಡಿ ಗಮನಿಸಿ.